ರಾಜ್ಯ ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ವೇದಿಕೆಯಿಂದ ಇವತ್ತು ದಾಸರಳ್ಳಿ ಭಾಗದಲ್ಲಿ ಸಭೆಯನ್ನು ಕರೆದಿರುವಂಥದ್ದು. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಜಾತಿ ಜನಗಣತಿ ವಿಚಾರವಾಗಿ ಯಾವ ರೀತಿ ಪಾಲ್ಗೊಳ್ಳಬೇಕು, ಜೊತೆಗೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಈ ಭಾಗದ ಮುಖಂಡರು ಮತ್ತು ಹಿತರಕ್ಷಣಾ ವೇದಿಕೆಯ ಮುಖಂಡರು ಈ ಒಂದು ಭಾಗದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಏನು ಈಗಾಗಲೇ ಹಲವಾರು ಪಂಗಡಗಳ ಬಗ್ಗೆ ಜಾತಿ ಸಮೀಕ್ಷೆ ಹೊರಬೀಳ್ತಾ ಇದೆ. ಈಗ ಒಕ್ಕಲಿಗ ಜನಾಂಗದಲ್ಲೂ ಕೂಡ ಯಾವ ರೀತಿ ಸಮೀಕ್ಷೆಯನ್ನು ನಡೆಸ್ತಾರೆ ಮತ್ತು ಅದರ ಬಗ್ಗೆ ಸಮುದಾಯದ ಜನರು ಯಾವ ರೀತಿ ಪಾಲ್ಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಮಗ್ರವಾಗಿ ಚರ್ಚೆ ನಡೆಸೋದಕ್ಕೆ ಈ ಒಂದು ಭಾಗದಲ್ಲಿ ಇಲ್ಲಿ ಸೇರಿರುವಂಥದ್ದು. ಅವ್ರನ್ನೇ ಕೇಳೋಣ, ಏನು ಚರ್ಚೆ ಮತ್ತು ಈ ಒಂದು ಸಭೆಯ ಉದ್ದೇಶ ಏನು ಮತ್ತು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಆ ಭಾಗದ ಮುಖಂಡರು ಮಾತನಾಡ್ತಾರೆ. ಸರ್ ಹೇಳಿ, ಏನು ಇವತ್ತು ಸಭೆ ಸೇರಿದ್ದೀರಿ, ಏನಿದ್ರ ಉದ್ದೇಶ? ನನ್ನ ಹೆಸರು KG ಕುಮಾರ್ ಅಂತೇಳಿ, ನಾನು ರಾಜ್ಯ ಒಕ್ಕಲಿಗರ ಕ್ರಿಯಾ ಸಮಿತಿ ಅಧ್ಯಕ್ಷ. ಇವತ್ತು ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಹೆಬ್ಬಾಳ ಕೆಂಪಾಪುರದ ಅವರ ಸಹಯೋಗದೊಂದಿಗೆ ಇವತ್ತು ಒಕ್ಕಲಿಗರ ಒಳಪಂಗಡಗಳ ಪ್ರಮುಖ ಮುಖಂಡರ ಸಭೆಯನ್ನು ನಾವು ಕರೆದಿದ್ದೀವಿ. ಏಕೆಂದರೆ ಸೆಪ್ಟೆಂಬರ್ 21ನೇ ತಾರೀಕು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಏನಿದೆ, ಆ ಗಣತಿನಲ್ಲಿ ಒಕ್ಕಲಿಗರು ಯಾವ ರೀತಿ ನಾವು ಪಾಲ್ಗೊಳ್ಳಬೇಕು ಅನ್ನುವ ದೃಷ್ಟಿಯಿಂದ, ಏಕೆಂದರೆ ಎಲ್ಲವೂ ಗೊಂದಲವನ್ನು ಮೂಡಿಸಿದ್ದಾರೆ. ಕಳೆದ ಕಾಂತರಾಜ್ ಆಯೋಗದ ವರದಿ ಏನು ಗೊಂದಲ ಆಗಿತ್ತು, ಈ ಬಾರಿ ಅದು ಆಗಬಾರ್ದು. ಅದರಿಂದ ನಮ್ಮ ಸಮುದಾಯ ಗಣನೀಯವಾಗಿ ಹಳೆ ಮೈಸೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಪ್ರಬಲವಾಗಿರ್ತಕ್ಕಂಥ ಸಮುದಾಯ, ಅದು ಎಲ್ಲೂ ಗೊಂದಲವಾಗಬಾರ್ದು. ಒಳಪಂಗಡಗಳು, ಎಲ್ಲ ಒಳಪಂಗಡಗಳು ಏನು 84 ಒಳಪಂಗಡಗಳನ್ನು ನಾವು ಗುರುತಿಸಿದ್ದೀವಿ, ಆ 84 ಒಳಪಂಗಡಗಳು ಯಾವ ರೀತಿಯಲ್ಲಿ ಪಾಲ್ಗೊಳ್ಳಬೇಕು, ಯಾವ ರೀತಿಯ ತಮ್ಮ ಸಮೀಕ್ಷೆಯಲ್ಲಿ ಬರೆಸಬೇಕು ಅನ್ನುವ ಗೊಂದಲವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಎಲ್ಲ ಸಮುದಾಯಗಳು ಒಳಪಂಗಡಗಳು ಏಕತೆಯಿಂದ ಪಾಲ್ಗೊಳ್ಳುವ ದೃಷ್ಟಿಯಿಂದ ನಾವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು, ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಒಕ್ಕಲಿಗರ ಕ್ರಿಯಾ ಸಮಿತಿ, ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಹೆಬ್ಬಾಳ ಕೆಂಪಾಪುರ, ಆಮೇಲೆ ಹಳ್ಳಿಕಾರ್ ಒಕ್ಕಲಿಗರ ಸಂಘ ಇರ್ಬೋದು, ಕುಂಚಿಟಿಗರ ಒಕ್ಕಲಿಗರ ಸಂಘ ಇರ್ಬೋದು, ರೆಡ್ಡಿ ಜನಸಂಘ, ರೆಡ್ಡಿ ಗ್ಲೋಬಲ್ ಫೆಡರೇಷನ್ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿಯವರು ಇದ್ದಾರೆ. ಎಲ್ಲರೂ ಒಳಗೊಂಡಂತೆ ಎಲ್ಲ ಒಳಪಂಗಡಗಳು ಏನು ಮುಖ್ಯವಾಗಿ ಜಾತಿ ಬಂದಾಗ ಜಾತಿ ಕಾಲಮ್ನಲ್ಲಿ ಒಕ್ಕಲಿಗ ಅಂತ ಬರೆಸಬೇಕು. ಉಪಪಂಗಡಗಳು ಬಂದಾಗ ತಮ್ಮ ಉಪಪಂಗಡಗಳು ಯಾವ್ಯಾವ ಬರ್ತವೆ, ಆ ಉಪಪಂಗಡಗಳ ಹಳ್ಳಿಕಾರ್ ಇರ್ಬೋದು, ರೆಡ್ಡಿ ಇರ್ಬೋದು, ಮರಸ್ ಇರ್ಬೋದು, ಮುಸ್ಕೋ ಒಕ್ಕಲಿಗರಿರ್ಬೋದು, ನಾಮದಾರಿ ಒಕ್ಕಲಿಗರಿರ್ಬೋದು, ಆಮೇಲೆ ಉಪ್ಪಿನ ಕೊಳಗದ ಒಕ್ಕಲಿಗರಿರ್ಬೋದು, ಸರ್ಪ ಒಕ್ಕಲಿಗರಿರ್ಬೋದು, ದಾಸ ಒಕ್ಕಲಿಗರಿರ್ಬೋದು, ಆಮೇಲೆ ಅರೆಭಾಷೆ ಒಕ್ಕಲಿಗರಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ, ಆಮೇಲೆ ಕುಂಚಿಟಿಗ ಒಕ್ಕಲಿಗರಿರ್ಬೋದು, ಎಲ್ಲರೂ ಒಳಗೊಂಡಂತೆ ತಾವು ಒಕ್ಕಲಿಗ ಅಂತ ಪ್ರಧಾನವಾಗಿ ಜಾತಿ ಕಾಲಮಲ್ಲಿ ಬರೆಸೋದ್ರ ಮುಖಾಂತರ ಮತ್ತು ಉಪಪಂಗಡಗಳನ್ನು ತಾವು ನೋಂದಣಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಉಪಪಂಗಡಗಳ ಮಾತ್ರ ಬರೆಸಿ ಮೂಲ ಜಾತಿಯನ್ನು ಬಿಡಬಾರ್ದು. ಯಾಕೆಂದರೆ ಮುಂದೆ ಅದು ಶಿಕ್ಷಣ ಇರ್ಬೋದು, ಮೀಸಲಾತಿ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಪರಿಣಾಮಗಳಿಗೆ ಅದು ನಾಂದಿ ಆಡ್ತದೆ. ಸರ್ಕಾರ ಈಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಏನು ಮಾಡ್ತದೆ, ಅದು ಸ್ಪಷ್ಟವಾಗಿ ಮುಂದಿನ ಮೀಸಲಾತಿಗಳಿರ್ಬೋದು, ಬೇರೆ ಬೇರೆ ಶಿಕ್ಷಣ ಪ್ರಮಾಣದ ಬಡ್ಜೆಟ್ನಲ್ಲಿ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಬೇಕಾದ್ರೆ ಇದು ಮಾನದಂಡವಾಗುತ್ತೆ. ಆ ದೃಷ್ಟಿಯಿಂದ ಸಮಾಜದ ಎಲ್ಲ ನಮ್ಮ ಸಮುದಾಯದ ಎಲ್ಲ ಉಪಪಂಗಡಗಳ ಎಲ್ಲ ನಮ್ಮ ಬಂಧುಗಳು, ಸಮುದಾಯದ ಎಲ್ಲರೂ ಒಕ್ಕಲಿಗರು ಅಂತ ಮೂಲ ಪಂಗಡವನ್ನು ಬರೆಸಿ, ಆನಂತರ ಒಳಪಂಗಡದ ಹೆಸರನ್ನು ಬರೆಸಬೇಕು. ಮತ್ತು ಧರ್ಮ ಬಂದಾಗ ಹಿಂದೂ ಧರ್ಮ ಅಂತೇಳಿ ಬರೆಸಬೇಕು. ದಯಮಾಡಿ ಯಾರು ಹಿಂದೂ ಒಕ್ಕಲಿಗ ಅಂತ ಬರ್ಸೋಕೆ ಹೋಗಬಾರ್ದು. ಹಿಂದೂ ಧರ್ಮ ಬಂದಾಗ ಹಿಂದೂ ಅಂತ ಬರೆಸಿ, ಜಾತಿ ಬಂದಾಗ ಒಕ್ಕಲಿಗ, ಅದರಲ್ಲಿ ಉಪಪಂಗಡವನ್ನು ಬರೆಸೋದ್ರ ಮುಖಾಂತರ ತಾವು ತಮ್ಮ ಸಮುದಾಯದ ಸಂಖ್ಯೆಯನ್ನು ಗಣನೀಯವಾಗಿ ಕಾಯ್ದಿಟ್ಕೋಬೇಕು. ಇಲ್ಲದೇ ಇದ್ದರೆ ನಾವೆಲ್ಲರೂ ಒಗ್ಗಟ್ಟಿಲ್ದಲೇ ಬೇರೆ ಬೇರೆ ಕಾರಣಗಳಿಗೂ ಮೀಸಲಾತಿ ಬೇರೆ ಬೇರೆ ಕಾರಣಗಳಿಗೆ ನಾವೇನಾದರೂ ಚದುರ ಆದರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಭಾಳ ತೊಂದರೆ ಆಗುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲ ಹಲವಾರು ಸಭೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಿಂದೆ ನಾವು ಜಾತಿ ಗಣತಿಯ ವಿರುದ್ಧ ಹೋರಾಟವನ್ನು ಮಾಡಿದಾಗ ಕಳೆದ 2016ರಲ್ಲಿ ನಿರಂತರವಾಗಿ 10 ವರ್ಷಗಳ ವಿರುದ್ಧ ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಸರ್ಕಾರ ಗಣನೆ ಮಾಡಿ ವಾಪಸ್ ತಗೊಂಡು ಹೊಸದಾಗಿ ಮಾಡಬೇಕು ಅನ್ನೋ ನಮ್ಮ ಒತ್ತಾಯವನ್ನು ಪರಿಗಣಿಸ್ತೇವೆ. ಅದರಿಂದ ನಾವು ಸರ್ಕಾರವನ್ನು ಅಭಿನಂದಿಸ್ತೇವೆ. ಈ ಹೊಸ ಜಾತಿ ಗಣತಿನಲ್ಲಿ ನಮ್ಮ ಸಮುದಾಯ ಗಣನೀಯವಾಗಿ ಪಾಲ್ಗೊಂಡು ಸರಿಯಾದವಾಗಿ ಬರೆಸಬೇಕು ಅಂತೇಳಿ ನಾನು ಈ ಮುಖಾಂತರ ನಮ್ಮ ಸಮುದಾಯವನ್ನು, ಒಕ್ಕಲಿಗರನ್ನು, ಎಲ್ಲ ಒಳಪಂಗಡಗಳನ್ನು ನಾನು ವಿನಂತಿಯನ್ನು ಮಾಡ್ತೇನೆ. ನೀವು ಜಾತಿಯನ್ನು ಬರೆಸಬೇಕಾದ್ರೆ ಒಕ್ಕಲಿಗ ಅಂತ ಬರೆಸಿ, ಮತ್ತು ಒಳಪಂಗಡಗಳ ಹೆಸರುಗಳನ್ನು ನೀವು ಬರೆಸ್ಕೋಬೋದು. ಆನಂತರ ಧರ್ಮ ಬಂದಾಗ ಹಿಂದೂ ಧರ್ಮ ಅಂತೇಳಿ ಬರೆಸೋದ್ರ ಮುಖಾಂತರ ನಮ್ಮ ಸಮುದಾಯದ ಐಕ್ಯತೆಯನ್ನು, ಒಗ್ಗಟ್ಟನ್ನು, ತಮ್ಮ ಸಮುದಾಯದ ಶಕ್ತಿಯನ್ನು ತಾವೆಲ್ಲ ಕಾಪಾಡ್ಕೋಬೇಕು ಅಂತೇಳಿ ನಾನು ಈ ಮುಖಾಂತರ ನಮ್ಮ ಸಮುದಾಯವನ್ನು ವಿನಂತಿಯನ್ನು ಮಾಡ್ತೇನೆ. ಈಗ ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಜಯಪ್ರಕಾಶ್ ಅವರು ಮತ್ತು ನಮ್ಮ ಗೋವಿಂದೇಗೌಡರು ಮಾತಾಡ್ತಾರೆ.
ಅವರ ಮಾತನ್ನು ನೀವು ತಗೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಈಗ ಈ ಒಕ್ಕಲಿಗರ ಸಂಘ ಮತ್ತು ಹಿತರಕ್ಷಣಾ ವೇದಿಕೆ ಈಗ ಬೇರೆ ಬೇರೆಯಾಗಿ ಕೆಲಸ ಮಾಡ್ತಾ ಇದೆಯಾ ಹೇಗೆ? ಸರ್ ಇಲ್ಲ, ಅದು ಅವರವರ ಕಾರ್ಯಚಟುವಟಿಕೆಗಳ ಬಗ್ಗೆ ಅಷ್ಟೇ ಇರತಕ್ಕಂಥದ್ದು. ಒಕ್ಕಲಿಗರು ಅಂತಂದರೆ ಎಲ್ಲ ಕ್ರಿಯಾ ಸಮಿತಿ ಇರ್ಬೋದು, ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಇರ್ಬೋದು, ಒಕ್ಕಲಿಗರ ರಾಜ್ಯ ಒಕ್ಕಲಿಗ ಸಮಿತಿ ಇರ್ಬೋದು, ಎಲ್ಲರೂ ಒಂದೇ. ನಾವೆಲ್ಲ ಒಟ್ಟಾಗೆ ಹೋಗಬೇಕು, ಒಟ್ಟಾಗೆ ಹೋಗ್ತೀವಿ ಕೂಡ. ನಾವು ಇಲ್ಲಿ ಭೇದ ಭಾವ ಯಾವುದೂ ಇಲ್ಲ. ನಮ್ಮ ವಿಷಯ ಇರತಕ್ಕಂಥದ್ದು ಒಂದೇ. ಇವತ್ತು ಏನು ಜಾತಿ ಗಣತಿ ಆಗ್ತಾಯಿದೆ, ಇದ್ರ ಬಗ್ಗೆ ನಮ್ಮ ಜನ ಹಿಂದೂ, ನಮ್ಮ ಏನು ಒಕ್ಕಲಿಗರು, ಏನು ಉಪಪಂಗಡಗಳಿದ್ದಾವೆ, ಎಲ್ಲರೂ ಸೇರಿ ಅರಿವನ್ನು ಮೂಡಿಸಬೇಕು. ಗೊತ್ತಿಲ್ಲದೆ ಇರೋರಿಗೆ ಈ ಥರ ವಿಚಾರಗಳಿದೆ, ಈ ಥರ ಮಾಡೋದ್ರಿಂದ, ನಾವು ಈ ಪಂಗಡಗಳನ್ನ ಈ ಥರ ಬರ್ಸೋದ್ರಿಂದ ನಮಗೆ ಮುಂದಿನ ಜನಾಂಗಕ್ಕೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳಿಂದ ಎಷ್ಟು ನಾವು ಈಗಾಗಲೇ ವಂಚಿತರಾಗಿದ್ದೀವಿ, ಅದನ್ನು ಆಗದೇ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದನ್ನು ನಾವು ಜನರಿಗೆ, ನಮ್ಮ ಪಂಗಡಗಳಿಗೆ ತಿಳಿ ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈ ಭಾಗದಲ್ಲಿ ನಿಮ್ಮ ಒಕ್ಕಲಿಗರು ಎಷ್ಟು ಜನಸಂಖ್ಯೆ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಈಗ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ದೀರಾ ಇಲ್ಲಿ? ಈಗ ನಮ್ಮಲ್ಲಿ ಇದು 2009ನೇ ಇಸ್ವಿನಲ್ಲಿ ಈ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಪ್ರಾರಂಭವಾಗಿದೆ. ಪ್ರಾರಂಭವಾದ ದಿನದಿಂದಲೂ ಕೂಡ ಇಲ್ಲಿ ನಾವು ಸಾಮಾನ್ಯವಾಗಿ ಜನರಲ್ಲಿ, ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಅರಿವು ಮೂಡಿಸ್ತಾ ಇದ್ವಿ. ಈಗ ಈ 2016ನೇ ಇಸ್ವಿಲಿ ಕುಮಾರ್ ಅವರು ಹೇಳಿದಾಗೆ ಮೀಸಲಾತಿ ಹೋರಾಟ ಪ್ರಾರಂಭವಾಗಿದ್ದು ಇಲ್ಲಿಂದಲೇ. ಒಕ್ಕಲಿಗರ ಮೀಸಲಾತಿ ಹೋರಾಟ ಪ್ರಾರಂಭ ಆಯಿತು. ಅಂದಿನಿಂದ ನಾವು ಕೂಡ ಈ ಕಾಂತರಾಜು ಆಯೋಗದ ವರದಿ ವಿರುದ್ಧ ಆಗಲಿ, ಜಾತಿ ಜನಗಣತಿನ ವೈಜ್ಞಾನಿಕವಾಗಿ ಮಾಡಿ ಅಂತ ಹೋರಾಟ ಮಾಡ್ತೀವಿ. ಅದನ್ನು ಆ ಅರಿವು ಮೂಡಿಸ್ಬೇಕು ಅಂತ ಈ ಭಾಗದಲ್ಲಿ ಒಂದು ಸಭೆಯನ್ನು ಈ ಸಾರಿನೂ ಕೂಡ ಕರೆದಿದ್ವಿ. ಕುಮಾರ್ ಅವ್ರಿಗೆ ನಾನು ಹೇಳಿದೆ ಇಲ್ಲಿಂದಲೇ ಪ್ರಾರಂಭ ಆಗಲಿ. ಕುಮಾರ್ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮೀಸಲಾತಿ ಹೋರಾಟ ಆಗಿರ್ಬೋದು, ಕಾಂತರಾಜು ಆಯೋಗದ ವಿರುದ್ಧ ಅದು ಅವೈಜ್ಞಾನಿಕ ಅನ್ನೋದ್ರಲ್ಲಾಗಿರ್ಬೋದು, ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಈಗ ನೀವು ಒಂದು ಮಾತು ಕೇಳಿದ್ರಿ, ರಾಜ್ಯ ಒಕ್ಕಲಿಗರ ಸಂಘ ಅವ್ರ ಕಾರ್ಯವ್ಯಾಪ್ತಿ ಇರ್ತದೆ. ಅವರು ಯಾವುದೋ ಒಂದು ಮುಲಾಜಿಗೆ ಇದಾಗ್ಬೋದು, ಆದರೆ ನಾವು ಯಾವುದೇ ಮುಲಾಜಿಗಿಲ್ಲ. ನಾವು ನಮ್ಮ ಭಾಗದಲ್ಲಿ ಜನರಲ್ಲಿ ಫಸ್ಟ್ ಅರಿವು ಮೂಡಿಸ್ತೀವಿ. ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ಮಾಡೋದು. ಈಗ ನೋಡಿ, ಚಿಕ್ಕಮಗಳೂರಿಂದ ಅವರು ಹಳ್ಳಿಕಾರು ಒಕ್ಕಲಿಗ, ಅವರು ಕೆಲವರು ಈಗಾಗಲೇ, ಕೆಲವರು ಹೆಸರು ಹೇಳೋದು ಬೇಡ, ಕೆಲವರು ಏನು ಮಾಡಿದ್ದಾರೆ, ಹಳ್ಳಿಕಾರೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ನಾವು ಹಳ್ಳಿಕಾರು ಒಕ್ಕಲಿಗ, ನಾವೆಲ್ಲ ಒಂದೇ, ನಮಗೆ 3A ಕೊಡಿ, 1A ಪ್ರವರ್ಗ 1ರಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಸರ್ಕಾರನೂ ಕೂಡ ಒಡೆದಾಳೋ ನೀತಿ ಮಾಡ್ತಾಯಿದೆ. ಈಗೇನು 84-85 ಉಪಪಂಗಡಗಳಿವೆ ನಮ್ಮಲ್ಲಿ, ಅದರಲ್ಲಿ ಮೀಸಲಾತಿ ಕೊಡಬೇಕಾದಾಗ 3Aಗೆ ಸೇರಿಸ್ತಾರೆ. ಜನಸಂಖ್ಯೆ ಪರಿಗಣಿಸುವಾಗ ಇವರು ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡ್ತಾರೆ. ಆದ್ದರಿಂದ ಅದಾಗಬಾರ್ದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಜಾತಿ ಅಂತ ಬಂದಾಗ ಒಕ್ಕಲಿಗ, ಉಪಪಂಗಡ ಅಂತ ಬಂದಾಗ ಗಂಗಡ್ಕರ್ ಆಗಿರ್ಬೋದು, ಮರ್ಸಾಗಿರ್ಬೋದು, ಕುಂಚಿಟಿಗ ಆಗ್ಬೋದು, ಯಾವುದೇ ಆಗ್ಬೋದು, ಅದು ಉಪಜಾತಿ ಕೇಳಿದಾಗ ಬರಿಬೇಕಾಗ್ತದೆ ಉಪಪಂಗಡದಲ್ಲಿ. ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ನಮ್ಮ ಆಚಾರ ವಿಚಾರ ಏನೇ ಇದ್ದರೂ ಕೂಡ ನಾವೆಲ್ಲ ಒಂದೇ, ಒಕ್ಕಲಿಗರೇ ಅದು ಅನ್ನೋದು ಬರಬೇಕು ಅನ್ನೋದು ಅರಿವು ಮೂಡಿಸೋದಕ್ಕೋಸ್ಕರ ಇಲ್ಲಿ ಪ್ರಾರಂಭ ಮಾಡಿದ್ವಿ. KG ಕುಮಾರ್ ಅವರ ಲೀಡರ್ಶಿಪ್ಪಲ್ಲಿ ಅದು ಆಗ್ತಾಯಿದೆ, ಮುಂದೇನೂ ಕೂಡ ಆಗ್ತದೆ. ಸರ್, ಈಗ ಇದು ಬೆಂಗಳೂರು ಮಾತ್ರ, ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಒಕ್ಕಲಿಗ ಸಮುದಾಯದವರು ಇದ್ದಾರೆ, ಅಲ್ಲಿ ಯಾವ ರೀತಿ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರಿ? ಈಗ ಚಿಕ್ಕಮಗಳೂರಿಂದ ಬಂದಿದ್ದಾರೆ ನೋಡಿ, ಅವರೇ ಕೂಡ ವಾಲಂಟಿಯರ್ಗೆ ಬಂದು ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ವಾರ KG ಕುಮಾರ್ ಅವರು ಕೋಲಾರದಲ್ಲಿ ಮಾಡಿದ್ದಾರೆ ಇಂಥ ಸಭೆಗಳನ್ನ. ತುಮಕೂರಲ್ಲಿ ಮಾಡಿದ್ದೀವಿ ಹಿಂದಿನ ದಿನಗಳಲ್ಲಿ, ಇದರಲ್ಲಿ ಮಾಡಿದ್ದೀವಿ, ಮೈಸೂರಲ್ಲಿ ಮಾಡಿದ್ದೀವಿ, ಮಂಡ್ಯದಲ್ಲಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೆಲ್ಲ ಮಾಡ್ತೀವಿ. ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ. ಇದಿಷ್ಟು ಒಕ್ಕಲಿಗ ಹಿತರಕ್ಷಣಾ ಸಮಿತಿ ವೇದಿಕೆ ಏನು ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಸಮುದಾಯದ ಬಗ್ಗೆ ಹಾಗೂ ಜನಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಜಾತಿ ಜನಗಣತಿ ಏನು ಬಂದಾಗ ಅದರಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ವಿಚಾರವಾಗಿ ಯಾವ ರೀತಿ ಸಮೀಕ್ಷೆಯನ್ನು ಒಳಗೊಂಡಂತೆ ಜನರು ಯಾವ ರೀತಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಕೂಡ ಜನರಲ್ಲಿ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.